ಕದಿಯೋ ಕೋತಿಗಳು 7ನೇ ಎಪಿಸೋಡ್ ಬರ್ತಾ ಇದೆ. ಆ್ಯಕ್ಚುಲಿ ಚೆನ್ನಾಗಿ ಹೋಗ್ತಾ ಇದೆ ಯೂಟ್ಯೂಬಲ್ಲಿ ಅದು. ಓಕೆ, ಎಷ್ಟು ವ್ಯೂಸ್ ಆಯಿತು? ಗೊತ್ತಿಲ್ಲ, ನಾನು ಅದನ್ನು ನೋಡೋದು ಇಲ್ಲ. ಬಿಕಾಸ್ ನನಗೆ ವ್ಯೂಸು ಕಮೆಂಟ್ಸ್ ಅದನ್ನೆಲ್ಲ ನೋಡ್ತಾ ಕೂತ್ರೆ ನನ್ನ ತಲೆ ಕೆಡತ್ತೆ. ಸೊ ನಾನು ಅದನ್ನು ನೋಡೋದೇ ಇಲ್ಲ. ಅದಕ್ಕೊಂದು ಟೀಮ್ ಇದ್ದಾರೆ ನಮ್ಮದು ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳೋಕ್ಕೆ, ಅವರು ನೋಡ್ಕೋತಾರೆ. ನಾನು ಸ್ಕ್ರಿಪ್ಟ್ ಬರೆದಾದ್ಮೇಲೆ ಏನು ಕೆಲಸ ಇದೆ ಅದನ್ನು ನೋಡ್ಕೋತೀನಿ. ಐ ಡೋಂಟ್ ಲೈಕ್ ಟು. ಓಕೆ, ಏನು ಅನಿಸುತ್ತೆ ಈಗೇನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ನೋಡಿದಾಗ? ಬಿಕಾಸ್ ಕಮೆಂಟ್ಸೇ ನೋಡಲ್ಲ ಅಂದರೆ, ಸೊ ಹೇಳಿ. ಹೇಗೆ ಇವಾಗ ಮುಂಚೆ ಎಲ್ಲ ಅಕ್ಕಪಕ್ಕದ ಮನೆಯವರು ಏನಾದ್ರು ಹೇಳಬೇಕು ಅಂದರೂ ಯೋಚನೆ ಮಾಡಿ ಮಾಡಿ ಹೇಳೋರಲ್ಲ. ಈಗ ಹೇಳಿಬಿಟ್ಟು ಯಾರು ಹೇಳ್ತಿದ್ದಾರೆ ಅಂತ ಕೂಡ ಗೊತ್ತಿರಲ್ಲ. ಸೊ ಎಲ್ಲರ ಜೀವನದ ಬಗ್ಗೆ ನಮಗೆ ಕಮೆಂಟ್ ಮಾಡೋ ನಮ್ಗೆ ಆ ಒಂದು ಅಧಿಕಾರ ಇರಬಾರ್ದು ಅಲ್ವಾ? ಯಾರೋ ಕೂತಿರೋರು ಏನೋ ಹೇಳ್ಕೊತಾರೆ, ಏನಾದ್ರು ಒಳ್ಳೇದು ಹೇಳ್ತೀರಾ ಹೇಳಬೇಕು. ಬಟ್ ನೆಗೆಟಿವ್ ಆಗೇ ಮಾತಾಡೋದು, ಏನು ಬೇಕೋ ಹೇಳ್ಬಿಟ್ಟು ಹೊಟ್ಟೋಗ್ಬಿಡೋದು, ಇಟ್ಸ್ ವೆರಿ, ಐ ಥಿಂಕ್ ಇಟ್ಸ್ ಸ್ವಲ್ಪ ಅಗ್ಲಿ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಕಮೆಂಟ್ಸ್ ನೋಡೋಕ್ಕೆ ಹೋಗಲ್ಲ, ಓದೋಕ್ಕೆ ಹೋಗಲ್ಲ. ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಆ ಥರ ಕಮೆಂಟ್ ಮಾಡೋದು ಇಟ್ಸ್ ನಾಟ್ ಏನಾದ್ರು ಪಾಸಿಟಿವ್ ಆಗಿ ಅವ್ರಿಗೆ ಹೆಲ್ಪ್ ಆಗೋ ಥರ ಎನ್ಕರೇಜ್ಮೆಂಟಾಗಿ ಮಾಡೋಂಗಿದ್ರೆ ಮಾಡಬಹುದು. ಏನು ಅಸಹ್ಯವಾಗಿ ಬರೆದಿರ್ತಾರೆ, ಇಟ್ಸ್ ವೆರಿ ಹಾರಿಬಲ್. ಓಕೆ, ಸಿನಿಮಾ ರಂಗದಲ್ಲಿ ಇಂಟ್ರೆಸ್ಟ್ ಹೇಗೆ ಬಂದಿದ್ದು? ಅದು ಇವಾಲ್ವ್ ಆಗಿದ್ದು ಹೇಗೆ? ಅಯ್ಯೋ, ಅದು ನನಗೆ ತಪಸ್ತರ. ಯಾವುದೋ ಒಂದು ಕ್ಷಣದಲ್ಲಿ ಐ ರಿಯಲೈಸ್ ನಾವು ಮಾಡಬಹುದಾ ಅಂತ. ಬಿಕಾಸ್ ನಾನು ಹುಟ್ಟಾಗಿಂದ ಸಿನಿಮಾ, ನಮ್ಮಪ್ಪ ತುಂಬ ಸಿನಿಮಾ ತೋರಿಸೋರು ನನಗೆ. ತೊಗೊಳ್ಳಿ. ಹಾಂ, ಸಿನಿಮಾ ತುಂಬ ತೋರಿಸೋರು ನಮ್ಮಪ್ಪ. ನಮ್ಮ ಮನೇಲಿ ಸಿನಿಮಾ ಡಿಸ್ಕಷನ್ಸ್ ಎಲ್ಲ ಆಗೆಲ್ಲ ಟಿ ವಿ ಅದೆಲ್ಲ ಅಷ್ಟಿರಲಿಲ್ಲ. ನಾನು 80ಸಲ್ಲಿ ಹುಟ್ಟಿರೋ ಹುಡುಗಿ, 90ಸಲ್ಲಿ ಬೆಳೆದಿರೋದು. ಸೊ ನಮಗೆ 2 ಚಾನಲ್ ಇತ್ತು ಅಷ್ಟೇ. ಇವಾಗಿನ ಥರ ಎಷ್ಟು ಚಾನಲ್ಗಳಿದ್ದಾವೆ ಆ ಥರ ಎಲ್ಲ ಏನಿರಲಿಲ್ಲ. 2 ಚಾನಲ್, DD1 DD2. ಸೊ ಟಿ ವಿಯಲ್ಲಿ ನಮ್ಗೆ ಅಷ್ಟೊಂದು ಏನು ಎಂಟರ್ಟೈನ್ಮೆಂಟ್ ಅಷ್ಟೊಂದು ಸಿಗ್ತಾಯಿಲ್ಲ. ಸೊ ಸಿನಿಮಾಗೆ ಹೋಗ್ತಾಯಿದ್ವಿ ನಾವು. ವಾರ ನಮ್ಮಪ್ಪ ರಿಲೀಸ್ ಆಗಿದ್ದೆಲ್ಲ. ನಾನು ಕೋಲಾರಲ್ಲಿ ಬೆಳೆದಿದ್ದು ಹುಡುಗಿ. ಸೊ ಕನ್ನಡ, ತಮಿಳ್, ತೆಲುಗು 3 ಲ್ಯಾಂಗ್ವೇಜ್ ಸಿನಿಮಾಗಳನ್ನ ತೋರಿಸೋರು ರಿಲೀಸ್ ಆಗಿದ್ದೆಲ್ಲ. ಸೊ ನಾನು 3 ಲ್ಯಾಂಗ್ವೇಜ್ ಚೆನ್ನಾಗಿ ಮಾತಾಡ್ತೀನಿ ಬಿಕಾಸ್ ಆಫ್ ಸಿನಿಮಾ ಆ್ಯಂಡ್ ಕೋಲಾರದು ವಾತಾವರಣ. ಸೊ ಆ ಎಕ್ಸ್ಪೋಜರ್ ನನಗೆ ಸಿನಿಮಾ ಮ್ಯಾಜಿಕಲ್ ಅನಿಸೋದು. ಅಯ್ಯೋ ಹೆಂಗೆ ಯಾವುದೋ ಎಲ್ಲ ಮ್ಯಾಜಿಕಲ್ ಅನಿಸೋದು. ನಟರೆಲ್ಲ ಮ್ಯಾಜಿಷಿಯನ್ಸು ಅನಿಸೋದು. ಸಿನಿಮಾ ನೋಡೋದ್ರಿಂದ ಸಿನಿಮಾ ಮಾಡೋಳು ಹೆಂಗಾದೆ ಅದೊಂದು ಜರ್ನಿ. ನನಗೆ ಗೊತ್ತಿರಲಿಲ್ಲ ನಾವೆಲ್ಲರೂ ಆ ನಾವು ಕತೆ ಬರಿಬೋದು. ನಮ್ಮ ಕಂಟ್ರೋಲಿದೆ. ಬರೆದಿದ್ದ ಕತೆನ ಸಿನಿಮಾ ಮಾಡಬಹುದು. ಹೆಂಗೆ ಮಾಡ್ಬೋದಾ ನಾವು? ಪ್ರೊಡ್ಯೂಸರ್ ಅಂತ ಒಬ್ರು ಇರ್ತಾರೆ, ಎಡಿಟರ್ ಅಂತ, ಅದೆಲ್ಲ ಏನೂ ಗೊತ್ತಿಲ್ಲ ನಮಗೆ. ಸೊ ನಾನು ಇನ್ಫೋಸಿಸ್ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು 6 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಆ ಟೈಮಲ್ಲಿ ನನಗೆ ರೆಗ್ಯುಲರಾಗಿ ಕೆಲಸ ಹೋದಾಗ ಕೂಡ ಫ್ರೆಂಡ್ಸ್ ಹತ್ರ ಬರೀ ಫಿಲ್ಮ್ ಡಿಸ್ಕಷನ್ನೇ ಆಗೋದು. ಫ್ರೈಡೇ ರಿಲೀಸ್ ಆಗಿದ್ದೆಲ್ಲ ನೋಡ್ಕೊಂಡು ನಾನು ಆಫೀಸ್ಗೆ ಹೋಗ್ತಾಯಿದ್ದೆ. ಸೊ ಆವಾಗ ಯಾವುದೋ ಮೂಮೆಂಟಲ್ಲಿ ನನ್ನ ಫ್ರೆಂಡ್ಸೇ ಹೇಳೋರು, ನೀನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಖುಷಿಯಾಗಿರ್ತೀಯ, ಬೇರೆ ಟೈಮಲ್ಲಿ ತುಂಬ ಬೋರಿಂಗ್ ನೀನು ಅಂತ. ಸೊ ಆವಾಗ ಅನ್ನಿಸು ಮೇ ಬಿ ಅಂತ. ಸೊ ಕೆಲಸ ಬಿಟ್ಟು ಒಂದು ರಿಸ್ಕ್. ಬಿಕಾಸ್ ನನಗೆ ಸಾಯೋ ಟೈಮಲ್ಲಿ ಅಯ್ಯೋ ಅದು ಮಾಡಿರಬೇಕಿತ್ತು ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಒಂದು ಸತಿ ಅಟೆಂಪ್ಟ್ ಮಾಡಿಬಿಟ್ಟು ಗೆಲ್ತೀವಿ, ಇಲ್ಲ ಅಂದರೆ ಇಲ್ಲ, ನನ್ನ ಡಿಸಿಷನ್ ನಂದು ಅನ್ನೋ ಥರ. ಎಲ್ಲರೂ ಆ ಏಜ್ ಗ್ರೂಪಲ್ಲಿ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಅಂತ ಹೋದರೆ, ನಾನು ಕೆಲಸ ಬಿಟ್ಟು ಸಿನಿಮಾ ಕಲಿಯೋಕ್ಕೆ ಹೋದೆ ಡೆಲ್ಲಿಗೆ. ಅಲ್ಲಿಂದ UK ಕೆಲಸ ಮಾಡಿದೆ. ಅಲ್ಲಿಂದ ವಾಪಸ್ ಬಂದು ಬೆಂಗಳೂರಲ್ಲಿ ಹೆಂಗೆ ಏನೋ ಯಾವುದೋ ಒಂದು ಧೈರ್ಯದಲ್ಲಿ ನುಗ್ಬಿಡ್ತೀವಿ. ಬಟ್ ಏನೂ ಗೊತ್ತಿಲ್ಲ ನನಗಿಲ್ಲಿ, ಯಾರೂ ಗೊತ್ತಿಲ್ಲ ಹೆಂಗೆ ಶುರು ಮಾಡೋದು. ಸೊ ಆ ಟೈಮಲ್ಲಿ ಯಾವುದೋ ಒಂದು ನನ್ನ ಅದೃಷ್ಟ, ಯೋಗೀಶ್ ಸರ್ದು ವಿಷ್ಣುವರ್ಧನ್, ಅದು ಆರ್ಕಿಚಿತ್ರ, ಸುದೀಪ್ ಅವ್ರ ಸಿನಿಮಾಲಿ ನನಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಸಿಕ್ತು. ಅದು ಯಾವುದೋ ಒಂದು Naukri.com ಥರ ಒಂದು ವೆಬ್ಸೈಟ್ ಮೂಲಕ ಅವರಲ್ಲಿ ಕೇಳಿದರು, ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬೇಕಾಗಿದ್ದಾರೆ ಅಂತ. ಸೊ ನಾನು ಅಪ್ಲೈ ಮಾಡಿ ಹಾಗೆ ಸಿಕ್ಕಿದ್ದು ನನಗೆ. ಸೊ ಅಲ್ಲಿಂದ ಒಂದು ಪರಿಚಯ, ಇನ್ನೊಂದು ಪರಿಚಯ, ಹಾಗೆ ಇಲ್ಲಿವರೆಗೂ. ನನಗೆ ಕಾಡಬೇಕು ಕತೆಗಳು. ಸೊ ಈಗ ಐ ಥಿಂಕ್ ನಾನು ಮಾಡಿದ ಕತೆಗಳು ನನಗೆ ಮಜಾ ಬಂದಿಲ್ಲ ಅಂದರೆ ನಾನು ಆ ಥರ ಕತೆಗಳಲ್ಲಿ ವರ್ಕ್ ಮಾಡಲ್ಲ ಅನಿಸುತ್ತೆ. ಆ್ಯಂಡ್ ಈ ಥರನೇ ಆ ಥರನೇ ಅಂತಲ್ಲ, ನಾನು ಆ ಕಥೆ ಯೋಚನೆ ಮಾಡಿದಾಗ ಮಜಾ ಬರಬೇಕು, ಅದನ್ನು ಬರೆದಾಗ ಮಜಾ ಬರಬೇಕು. ಆಮೇಲೆ ರಿಯಲಿಸ್ಟಿಕ್ ಆಗಿರಬೇಕು ಸ್ವಲ್ಪ. ಬೆಸ್ಟ್ ಯಾವುದು ನಿಮಗೆ ವರ್ಕ್ ಅನಿಸುತ್ತೆ ಇದುವರೆಗೆ ಮಾಡಿರೋದ್ರಲ್ಲಿ? ಇನ್ನೂ ಏನು ಶುರುನೇ ಆಗಿಲ್ವಲ್ಲ. 4-5 ಪ್ರಾಜೆಕ್ಟ್ ಮಾಡಿದ್ದೀನಿ. ಆಗಲೇ ಬೆಸ್ಟ್ ಅಂದ್ಕೊಂಬಿಟ್ರೆ ನಿಂತೋಗ್ಬಿಡತ್ತೆ ಜರ್ನಿ. ಬಟ್ ಇದೊಂದು ಫೇವ್ರೆಟ್ ಅಂತ ಅನಿಸುತ್ತೆ? ಆ ಥರ ಏನೂ ಎಲ್ಲ ಹೆತ್ತೋರಿಗೆ ಹೆಗಣ ಮುದ್ದು, ಮಾಡಿದ ಮಕ್ಕಳೆಲ್ಲ ಇಷ್ಟ ನನಗೆ. ನನ್ನ ಎಲ್ಲ ಸಿನಿಮಾಗಳು ನನಗಿಷ್ಟನೇ. ಬಟ್ ಅಫ್ಕೋರ್ಸ್ ಈಗ ನೋಡಿದ್ರೆ ಅದನ್ನು ಹಂಗೆ ಮಾಡಿರ್ಬೋದಿತ್ತಾ, ಇದನ್ನು ಹಿಂಗೆ ಮಾಡಿರ್ಬೋದಿತ್ತಾ ಅಂತ ಅನ್ಸುತ್ತೆ.